ಇದ್ದು ಇಲ್ದಂಗಾಗಿದೆ ನಮ್ಮ ಬಾಳೆ. ಯಾಕೆಂದರೆ ಅನೇಕ ಜನ ಕಲಾವಿದರು ಕಲಾ ಆಸಕ್ತರು ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಬೇಕಾದ್ರೆ ಅಷ್ಟು ಸಾಮಾನ್ಯವಾದ ಒಂದು ಕೈಗೆಟುಕುವಂತ ರೀತಿಯಲ್ಲಿ ಅದು ಇಲ್ಲ. ಧಾರವಾಡದ ಕಲಾಭವನ ಅನೈತಿಕ ಚಟುವಟಿಕೆಗಳ ಆಗರ, ಕಲಾವಿದರ ಅಸಮಾಧಾನ. ಬಡ ಕಲಾವಿದರಿಗೆ ಅವಕಾಶ ಕೊಡಬೇಕು, ಉತ್ತರ ಕರ್ನಾಟಕ ಚಲನಚಿತ್ರ ಮಂಡಳಿಯ ಮನವಿ. ಧಾರವಾಡದ ಕಲಾಭವನ ಉತ್ತರ ಕರ್ನಾಟಕದ ಕಲಾವಿದರ ಹೃದಯ ಭಾಗ ಎನಿಸಿಕೊಂಡಿದೆ. ಆದರೆ ಇದೀಗ ಈ ಸ್ಥಳ ವಿವಾದದ ಕೇಂದ್ರ ಬಿಂದುವಾಗಿದೆ. ಕಲಾಭವನದಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿರುವ ಆರೋಪ ಕೇಳಿಬಂದಿದ್ದು, ಕಲಾವಿದರು ಮತ್ತು ಚಲನಚಿತ್ರ ಮಂಡಳಿಯ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಮನಸೂರ ಅವರ ಹೆಸರಿನ ಈ ಕಲಾಭವನ ಉತ್ತರ ಕರ್ನಾಟಕದ ಕಲಾ ಚಟುವಟಿಕೆಗಳಿಗೆ ಪ್ರಮುಖ ವೇದಿಕೆಯಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆ ಎಂಬ ಉತ್ತರ ಕರ್ನಾಟಕ ಚಲನಚಿತ್ರ ಮಂಡಳಿಯ ಸದಸ್ಯರ ಗಂಭೀರ ಆರೋಪ ಹೊರಬಿದ್ದಿದೆ. ಈಗ ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಾಗೂ ಧಾರವಾಡದ ಅನೇಕ ಕಲಾ ಸಂಘಟನೆಗಳು ಮತ್ತು ಕಲಾವಿದರು ಮತ್ತು ಅದರ ನೇತೃತ್ವದ ಮುಖಂಡರು ಎಲ್ಲರೂ ಸೇರಿಕೊಂಡು ನಾವು ಒಂದು ವಿಚಾರಕ್ಕೆ ಬಂದಿದ್ದೀವಿ. ಈಗಾಗಲೇ ಧಾರವಾಡದಲ್ಲಿ ಡಾಕ್ಟರ್ ಮನ್ಸೂರ್ ಅವರ ಕಲಾಭವನ ಇದೆ, ಆದರೂ ಇದ್ದು ಇಲ್ದಂಗಾಗಿದೆ ನಮ್ಮ ಬಾಳೆ. ಯಾಕೆಂದರೆ ಅನೇಕ ಜನ ಕಲಾವಿದರು ಕಲಾ ಆಸಕ್ತರು ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಬೇಕಾದ್ರೆ ಅಷ್ಟು ಸಾಮಾನ್ಯವಾದ ಒಂದು ಕೈಗೆಟುಕುವಂಥ ರೀತಿಯಲ್ಲಿ ಅದು ಇಲ್ಲ. ಯಾಕೆಂದರೆ ಅಲ್ಲಿ ಹೋದರೆ ಲಕ್ಷ ಗಂಟೆ ದುಡ್ಡು ಕೊಡಬೇಕು, ಸಾವಿರಾರು ಗಂಟೆ ದುಡ್ಡು ಕೊಡಬೇಕು ಅಂತ ಅಷ್ಟು ದುಡ್ಡು ಕೊಟ್ಟು ಒಬ್ಬ ಕಲಾವಿದ ಹ್ಯಾಂಗೆ ಬದುಕಲಿಕ್ಕೆ ಸಾಧ್ಯ ಇದೆ, ಆಮೇಲೆ ತನ್ನ ಪ್ರತಿಭೆಯನ್ನು ತೋರಿಸಲಿಕ್ಕೆ ಹೇಗೆ ಸಾಧ್ಯ ಇದೆ. ಅದು ಇದ್ರೂ ಕೂಡ ಇವತ್ತು ಗೆದ್ದು ಹೋಗ್ತಾ ಇದೆ ವಿನ ಅದ್ರ ಜೊತೆಯಲ್ಲಿ ಅಲ್ಲಿ ಅನೇಕ ನಾಯಿ, ಹಂದಿ, ಬೇರಾದ ಜನ ಎಲ್ಲ ಬಂದು ಬೇಡಾಗದ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಕಲಾಭವನದ ಹೆಸರು ಕೆಡ್ತಾ ಇದೆ. ಅದಕ್ಕೆ ನಾವೆಲ್ಲನೂ ಸೇರ್ಕೊಂಡು ಏನು ಮಾಡಿದ್ದೀವಿ, ನಾವೊಂದು ವಿಚಾರ ಏನು ಮಾಡಿದ್ದೀವಿ ಅಂತಂದರೆ, ಆ ಕಲಾ ಭವನನ್ನು ನಮ್ಮ ಎಲ್ಲ ಕಲಾವಿದರಿಗೆ ಅತಿ ಕಡಿಮೆ ದರದಲ್ಲಿ ಕೈಗೆಟುಕುವ ರೀತಿಯಂಥ ಒಂದು ಸವಲತ್ತಿನಲ್ಲಿ ಅದು ದೊರಕಲಿ, ಅದರ ಮೂಲಕ ನಾವು ಎಲ್ಲ ಕಲಾ ಪ್ರತಿಭೆಯನ್ನು ಬೆಳಕಿಗೆ ತರಬೇಕು ಅಂತ ತಿಳ್ಕೊಂಡು ಎಲ್ಲ ಸಂಘಟನೆಗಳು ಸೇರಿಕೊಂಡು ಇವತ್ತು ಈ ಮನವಿಯನ್ನು ಅರ್ಪಣೆ ಮಾಡ್ತಾ ಇದ್ದೀವಿ. ಕಲಾಭವನ ಸಂಘಟನೆ ಕೊಡಬೇಕಾ, ಅವರು ಕೊಟ್ಟು ನಾವೆಲ್ಲ ಕಲಾವಿದರು ಸೇರ್ಕೊಂಡು ಅದನ್ನು ಮುತುವರ್ಜಿ ವಹಿಸಿ ಅದನ್ನು ನಿರ್ವಹಿಸುವಂಥ ಸಾಮರ್ಥ್ಯ ನಮ್ಮಲ್ಲಿಯೂ ಇದೆ ಸರ್. ಅದು ಮಾಡ್ತೇವೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರ ಜೊತೆ ಹಾಗೂ ನಗರದ ಎಲ್ಲ ಸಂಘಟನೆಗಳ ಸಂಘಟನೆ ಆದ ರಂಗಭೂಮಿ ಪೂರ್ವಾಭಿವೃದ್ಧಿ ಸಮಿತಿ ಇದರ ಆಶ್ರಯದಲ್ಲಿ ಇವತ್ತು ಮಹಾನಗರದಲ್ಲಿ ಇದ್ದಂಥ ಕಲಾಭವನ ಏನಿದೆ ಅದು ಒಂದೇ ಸರ್ಕಾರಿ ಕಲಾಭವನ. ನಮ್ಮ ಸರ್ಕಾರಿ ಒಂದು ರಂಗಮಂದಿರ ಅಂದರೆ ಕಲಾಭವನ. ನಿರಂತರವಾಗಿ ಈ ಸಂಸ್ಥೆಗಳು ಮೊದಲಿಂದ ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಒಂದು ಮುನ್ವಳ್ಳಿ ಇದ್ದಾಗ, ಕಮಿಷನ್ ಇದ್ದಾಗ ಭಾಳ ಸಂತೋಷ ವಿಷಯ ಅಂದ್ರೆ ಅದಕ್ಕೆ ಸವಲತ್ತು ಎಲ್ಲ ಕೊಟ್ಟು ನಮಗೆ ರಿಹರ್ಸಲ್ಗೆ ಮತ್ತು ರಂಗಮಂದಿರ ಕೇವಲ 2500 ರೂಪಾಯಿ ಕೊಡ್ತಾಯಿದ್ರು. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಇದ್ದಾಗ 70-80ರ ದಶಕದಲ್ಲಿ ಮುಂದೆ ನಿರ್ಮಿತಿ ಅನ್ನುವಂಥ ಒಂದು ಸಂಸ್ಥೆಗೆ ಅದನ್ನು ಕೊಟ್ಟು ಅದನ್ನು 6 ಕೋಟಿ ಖರ್ಚು ಮಾಡಿದ್ರು ಕೂಡ ಹೈಟೆಕ್ ರಂಗಮಂದಿರ ಮಾಡೋಕ್ಕೆ ಹೋಗಿ ಅದರ ದುಸ್ಥಿತಿಯಾಗಿದೆ. ನಿಜವಾಗಿ ಯಾರಿಗೂ ಸಿಗ್ತಾ ಇಲ್ಲ. ಅವರು 11,000ದಿಂದ 60,000 ತನಕ ಬಾಡಿಗೆ ಹಾಕಿದ್ದಾರೆ. ಅದು ನಿರರ್ಥಕ. ಯಾಕಂತಂದರೆ ಅದು ಆ್ಯಕ್ಚುಲಿ ಹೆಸರಿಟ್ಟದ್ದು ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್, ಭಾಳ ಶ್ರೇಷ್ಠ ಸಂಗೀತಗಾರರು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಹೆಸರನ್ನು ಇಟ್ಟಂಥ ಒಂದು ಕಲಾಭವನ ಅವ್ರಿಗೆ ದೊಡ್ಡ ಅಪಮಾನ ಆಗಿದೆ. ಅದು ನಿಜವಾಗಿ ಅವ್ರ ಹೆಸರು ತೆಗಿಬೇಕು. ಅದು ಅಲ್ಲದೆ ಅಲ್ಲಿ ಪವಿತ್ರವಾದಂಥ ಸ್ಥಳ ಆಗಬೇಕು ಮತ್ತು ಒಂದು ಒಳಗಡೆ ಬಂದರೆ ಡಾಕ್ಟರ್ ಮನ್ಸೂರ್ ಅವರಿಗೆ ಹೆಸರಿರ್ತಕ್ಕಂಥ ವಾತಾವರಣ ಅಲ್ಲಿರಬೇಕು ಮತ್ತು ಎಲ್ಲ ರಂಗಾಸಕ್ತರಿಗೆ ಮೆಚ್ಚುವ ಹಂಗೆ ಅದು ಕಲಾಭವನ ಇರಬೇಕು. ಅಂದರೆ ಅಲ್ಲಿ ಈಗಿನ ವಾತಾವರಣ ನೋಡಿದರೆ ಒಂದು ಅನೀತಿ ಇರ್ತಕ್ಕಂಥ ಒಂದು ಜಾಗ ಆಗಿದೆ. ಅಂಥ ಸಂಘಟನೆಗಳಲ್ಲಿವೆ ಮತ್ತು ವ್ಯಾಪಾರ ಸ್ಥಳ ಆಗಿದೆ. ಕಲಾಭವನ ವ್ಯಾಪಾರ ಸ್ಥಳ ಆಗಿದೆ ಮತ್ತು ಯಾರ್ಯಾರೋ ಕಮರ್ಷಿಯಲ್ ಸಂಘ ಸಂಸ್ಥೆಗಳಲ್ಲಿ ಇರ್ತಾವೆ. ಅದು ತಪ್ಪು. ನಿಜವಾಗಿ ಡಾಕ್ಟರ್ ಮನ್ಸೂರ್ ಕಲಾಭವನ ಅಂದರೆ ಒಳಗಡೆ ಬಂದರೆ ನಾವು ಬೆಂಗಳೂರಿನಲ್ಲಿ ರವೀಂದ್ರ ಕಲಾಕ್ಷೇತ್ರ ದೊಡ್ಡ ಇವೇನಿವೆಲ್ಲ ಒಳಗೆ ಹೋದಾಗ ಒಂದು ನಮ್ಮ ಸೌಭಾಗ್ಯ, ನಮ್ಮ ರಂಗಮಂದಿರ ಇರ್ತದೆ, ನಮ್ಗೆ ಅಭಿಮಾನ ಇರ್ತದೆ. ಅಂಥ ಅಭಿಮಾನ ಇಲ್ಲಿಲ್ಲ. ಅದು ನಿಜವಾಗಿ ಸರ್ಕಾರ ಒಳಗೆ ಕೆಲಸ ಮಾಡಿದೆ, ರಂಗಮಂದಿರ ಕಟ್ಟಿಸಿ. ಆದರೆ ಅದು ಸುಸಜ್ಜಿತವಾಗಬೇಕಾಗಿದೆ. ಸುಸಜ್ಜಿತ ರಂಗಮಂದಿರ ಆಗಿ ಕಡಿಮೆ ಇದಕ್ಕೆ ಕೊಡಬೇಕು ಮತ್ತು ಎಲ್ಲ ಸಂಘಟನೆ ಅನುಕೂಲ ಆಗಬೇಕು. ನಮ್ಮ ಜಿಲ್ಲೆಯಲ್ಲಿ ಸುಮಾರು 68 ರಿಜಿಸ್ಟರ್ಡ್ ಸಂಘಟನೆಗಳಿವೆ.
ಅವೆಲ್ಲವೂ ನಾಟಕ ಮಾಡ್ಲಿಕ್ಕೆ ಕೊಡಬೇಕು. ಹವ್ಯಾಸಿ, ಜಾನಪದ ಮತ್ತು ಎಲ್ಲ ಸಂಘಟನೆಗಳು ಇವತ್ತಲ್ಲಿ ಇದ್ದಾಗ ಅವರಿಗೆ ನಿಜವಾಗಿ ಕೊಟ್ಟರೆ ಮಾತ್ರ ಅದು ಅರ್ಥಪೂರ್ಣವಂತ ಕಲಾಭವನ ಅಂತ ಅನಿಸ್ತದೆ. ಆ ದಿಶೆಯಲ್ಲಿ ತುಂಬ ಅನ್ಯಾಯ ಆಗಿದೆ. ಈಗಾಗಲೇ ನಾವು ಜನಪ್ರತಿನಿಧಿಗಳು ಕೊಟ್ಟು ಎಲ್ಲ ಮಾಡಿ ಅವರೇ ಅದನ್ನು ಕಮರ್ಷಿಯಲ್ ಮಾಡಿದ್ದಾರೆ. ಇದು ದೊಡ್ಡ ತಪ್ಪು, ನಿಜವಾಗಿ ಆಗಬಾರ್ದು. ರಂಗಾಸಕ್ತಿ ನಾವು ಬಿಡೋದಲ್ಲ, ಅದು ಸುಸಜ್ಜಿತ ರಂಗಮಂದಿರ ಆಗುವವರೆಗೆ ಹೋರಾಟ ಮಾಡ್ತೀವಿ ಅಂತೇಳಿ ಇವತ್ತು ನಾವು ಡಿ ಜೆ ಅವ್ರಿಗೆ ಮನವಿ ಕೊಡ್ತು, ಕಮಿಷನರ್ಗೂ ಕೊಡ್ತು, ಮತ್ತು ಎಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳದಲ್ಲ ಅವ್ರಿಗೂ ನಾವು ಮನವಿ ಮಾಡ್ಕೊತೀವಿ. ಅಕಸ್ಮಾತ್ ಈ ಒಂದು ತಿಂಗಳಲ್ಲಿ ನಮಗೆ ಸರಿಯಾದಂಥ ರೀತಿಯಲ್ಲಿ ಅವ್ರು ಸ್ಪಂದಿಸಿ ನಮ್ಮನ್ನು ಕರೆದು ಮಾತುಕತೆ ಮಾಡಿ ಅದಕ್ಕೊಂದು ರೂಪ ಕೊಡ್ತೀವಿ ಅಂತ ಹೇಳೋತನ ನಾವು ಬಿಡೋದಿಲ್ಲ. ಅಕಸ್ಮಾತ್ ಅದು ದೂರ ಆದರೆ ಇಡೀ ಮಹಾನಗರದ ಎಲ್ಲ ರಂಗಾಸಕ್ತರು, ಚಲನಚಿತ್ರ ಮಂಡಳಿ ಇರಲಿ, ಅದು ಸಂಬಂಧಪಟ್ಟ ಎಲ್ಲರೂ ಸೇರಿ ದೊಡ್ಡ ಪ್ರಮಾಣದ ಎಲ್ಲ ಮಾಡ್ತೀವಿ ಮತ್ತು ನಿರಂತರವಾಗಿ ಹೋರಾಟ ಮಾಡ್ತೀವಿ ಅನ್ನೋಂಥ ಒಂದು ಸಂದೇಶ ಇವತ್ತು ನಾವು ಕೊಡ್ತಾ ಇದ್ದೇವೆ. ದಯಮಾಡಿ ಎಲ್ಲ ಪತ್ರಿಕೆ ಇದರಲ್ಲಿ ನಾವು ಕಳಕಳಿ ಮಾಡ್ಕೋತೀನಿ. ಎಷ್ಟೋ ಪತ್ರಿಕೆದಾರರು ನಮಗೆ ಕೇಳಿದ್ದಾರೆ ಇದಕ್ಕೇನೋ ದಿಕ್ಕು ದೇಶ ಆಗೋ ಇದರಲ್ಲಿ ಹೋರಾಟ ಬೇಕು ಅಂತೇಳಿ. ಆ ಕಾರಣ ಈ ಸಂದರ್ಭ ಒದಗಿದೆ. ನಿಜವಾಗಿ ನಮ್ಮ ಮಂಡಳಿ ಅಧ್ಯಕ್ಷ ಅಂತ ಡಾಕ್ಟರ್ ಮಲ್ಲಿಕಾರ್ಜುನ್ ಮನಸೂರ ಅವರ ಹೆಸರಿನ ಈ ಕಲಾಭವನ ಉತ್ತರ ಕರ್ನಾಟಕದ ಕಲಾ ಚಟುವಟಿಕೆಗಳಿಗೆ ಪ್ರಮುಖ ವೇದಿಕೆಯಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆ ಅನ್ನುವ ಗಂಭೀರ ಆರೋಪ ಕರ್ನಾಟಕ ಚಲನಚಿತ್ರ ಮಂಡಳಿಯ ಸದಸ್ಯರದ್ದು. ನಾವು ಬಡ ಕಲಾವಿದರು ಲಕ್ಷಗಟ್ಟಲೆ ಹಣ ಕೊಟ್ಟು ಕಲಾಭವನ ಬುಕ್ ಮಾಡೋದು ಸಾಧ್ಯವಿಲ್ಲ. ಆದ್ದರಿಂದ ನಮಗೆ ಕಡಿಮೆ ದರದಲ್ಲಿ ಅವಕಾಶ ಮಾಡಿಕೊಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಎಂದು ಉತ್ತರ ಕರ್ನಾಟಕ ಚಲನಚಿತ್ರ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಶಂಕರ್ ಸುಗತೆ ಹೇಳಿದ್ದಾರೆ. ಈಗ ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಾಗೂ ಧಾರವಾಡದ ಅನೇಕ ಕಲಾ ಸಂಘಟನೆಗಳು ಮತ್ತು ಕಲಾವಿದರು ಮತ್ತು ಅದರ ನೇತೃತ್ವದ ಮುಖಂಡರು ಎಲ್ಲರೂ ಸೇರಿಕೊಂಡು ನಾವು ಒಂದು ವಿಚಾರ ತಂದಿದ್ದೀವಿ. ಈಗಾಗಲೇ ಧಾರವಾಡದಲ್ಲಿ ಡಾಕ್ಟರ್ ಮನ್ಸೂರ್ ಅವರ ಕಲಾಭವನ ಇದೆ, ಆದರೂ ಇದ್ದೂ ಇಲ್ದಂಗೆ ಆಗಿದೆ ನಮ್ಮ ಬಾಳೆ. ಯಾಕೆಂದರೆ ಅನೇಕ ಜನ ಕಲಾವಿದರು ಕಲಾ ಆಸಕ್ತರು ತಮ್ಮ ಪ್ರತಿಭೆಯಿಂದ ವ್ಯಕ್ತಪಡಿಸಬೇಕಾದ್ರೆ ಅಷ್ಟು ಸಾಮಾನ್ಯವಾದ ಒಂದು ಕೈಗೆಟುಕುವಂಥ ರೀತಿಯಲ್ಲಿ ಅದು ಇಲ್ಲ. ಯಾಕಂದರೆ ಅಲ್ಲಿ ಹೋದರೆ ಲಕ್ಷ ಗಂಟೆ ದುಡ್ಡು ಕೊಡಬೇಕು, ಸಾವಿರಾರು ಗಂಟೆ ದುಡ್ಡು ಕೊಡಬೇಕು ಅಂತ ಅಷ್ಟು ದುಡ್ಡು ಕೊಟ್ಟು ಒಬ್ಬ ಕಲಾವಿದ ಹ್ಯಾಂಗೆ ಬದುಕಲಿಕ್ಕೆ ಸಾಧ್ಯ ಇದೆ, ಆಮೇಲೆ ತನ್ನ ಪ್ರತಿಭೆಯನ್ನು ತೋರಿಸಲಿಕ್ಕೆ ಹೇಗೆ ಸಾಧ್ಯ ಇದೆ. ಅದು ಇದ್ರೂ ಕೂಡ ಇವತ್ತು ಗೆದ್ದು ಹೋಗ್ತಾ ಇದೆ ವಿನ ಅದ್ರ ಜೊತೆಯಲ್ಲಿ ಅಲ್ಲಿ ಅನೇಕ ನಾಯಿ, ಹಂದಿ, ಬೇರಾದ ಜನ ಎಲ್ಲ ಬಂದು ಬೇಡಾಗದ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಕಲಾಭವನದ ಹೆಸರು ಕೆಡ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಸೇರ್ಕೊಂಡು ಏನು ಮಾಡಿದ್ದೀವಿ, ನಾವೊಂದು ವಿಚಾರ ಏನು ಮಾಡಿದ್ದೀವಿ ಅಂತಂದರೆ ಆ ಕಲಾ ಭವನನ್ನು ನಮ್ಮ ಎಲ್ಲ ಕಲಾವಿದರಿಗೆ ಅತಿ ಕಡಿಮೆ ದರದಲ್ಲಿ ಕೈಗೆಟುಕುವ ರೀತಿಯಂಥ ಒಂದು ಸವಲತ್ತಿನಲ್ಲಿ ಅದು ದೊರಕಲಿ, ಅದರ ಮೂಲಕ ನಾವು ಎಲ್ಲ ಕಲಾ ಪ್ರತಿಭೆಯನ್ನು ಬೆಳಕಿಗೆ ತರಬೇಕು ಅಂತ ತಿಳ್ಕೊಂಡು ಎಲ್ಲ ಸಂಘಟನೆಗಳು ಸೇರಿಕೊಂಡು ಇವತ್ತು ಈ ಮನವಿಯನ್ನು ಅರ್ಪಣೆ ಮಾಡ್ತಾ ಇದ್ದೀವಿ ಸರ್. ಆ ಕಲಾಭವನ ಸಂಘಟನೆ ಕೊಡಬೇಕಾ? ಅವರು ಕೊಟ್ಟು ನಾವೆಲ್ಲ ಕಲಾವಿದರು ಸೇರ್ಕೊಂಡು ಅದನ್ನು ಮುತುವರ್ಜಿ ವಹಿಸಿ ಅದನ್ನು ನಿರ್ವಹಿಸುವಂಥ ಸಾಮರ್ಥ್ಯ ನಮ್ಮಲ್ಲಿಯೂ ಇದೆ ಸರ್. ಅದು ಮಾಡ್ತೀವಿ. ಇಲ್ಲಿ ನಾಟಕ, ನೃತ್ಯ, ಜಾನಪದ ಕಾರ್ಯಕ್ರಮಗಳು ನಡೆಯುತ್ತಿದ್ವು. ಆದ್ರೆ ಈಗ ಕಲಾಭವನದ ಬಾಡಿಗೆ ತುಂಬಾ ಹೆಚ್ಚಾಗಿದೆ. ನಮಗೆ ಬಾಡಿಗೆ ಕಟ್ಟೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಇಲ್ಲಿ ಸ್ವಚ್ಛತಾ ಕೆಲಸವೇ ಆಗಿಲ್ಲ. ನಾಯಿ, ಹಂದಿಗಳು ಓಡಾಡ್ತಾ ಇವೆ. ಆವರಣದ ತುಂಬೆಲ್ಲ ಕೆಸರಾಗಿದೆ. ಇದು ಕಲಾಭವನಕ್ಕೆ ಅವಮಾನ ಮಾಡಿದ ಹಾಗೆ. ಜಿಲ್ಲಾಧಿಕಾರಿಗಳಿಗೆ ಈ ಕುರಿತಂತೆ ಮನವಿ ಮಾಡಿದ್ದೇವೆ. ಕಲಾಭವನದಲ್ಲಿ ಮತ್ತೆ ಕಲಾ ಚಟುವಟಿಕೆಗಳು ಆರಂಭವಾಗಬೇಕು. ಕಲಾ ಚಟುವಟಿಕೆಗಳನ್ನ ಪ್ರೋತ್ಸಾಹಿಸಬೇಕು. ಬಡ ಕಲಾವಿದರಿಗೆ ಕಡಿಮೆ ದರದಲ್ಲಿ ಅವಕಾಶ ನೀಡಬೇಕು ಎಂದು ಚಲನಚಿತ್ರ ಮಂಡಳಿಯ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಮತ್ತು ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಎಲ್ಲ ಕಲಾ ಬಳಗ ಸೇರಿಕೊಂಡು ಧಾರವಾಡದಲ್ಲಿ ಇವತ್ತೊಂದು ಹೊಸ ಒಂದು ಏನಂದ್ರೆ ಧಾರವಾಡದಲ್ಲಿ ನಶಿಸಿ ಹೋಗ್ತಿರ್ತಕ್ಕಂಥ ಧಾರವಾಡಕ್ಕೆ ಹೃದಯ ಭಾಗದಲ್ಲಿದ್ದಂಥ ನಮ್ಮ ಕಲಾಭವನ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಹೆಸರಲ್ಲಿರ್ತಕ್ಕಂಥ ಒಂದು ಕಲಾಭವನ ಇವತ್ತು ಯಾವುದೋ ಅನೈತಿಕ ಚಟುವಟಿಕೆಗೆ ಅಡ್ಡ ಆಗಿದೆ. ಅದಕ್ಕಾಗಿ ಕಲಾವಿದರಿಗೆ ಧಾರವಾಡದಲ್ಲಿ ಒಂದು ಸರ್ಕಾರದಿಂದ ಒಂದು ಯಾವುದು ರಂಗಮಂದಿರ ಇಲ್ಲ. ಇದ್ದಂಥ ರಂಗಮಂದಿರ ಅದು ಕಲಾಭವನ ಯಾವುದೋ ಅನೈತಿಕ ಚಟುವಟಿಕೆ ನಡೀತಾ ಇದೆ. ಅದಕ್ಕಾಗಿ ಕಲಾವಿದರಿಗೆ ಧಾರವಾಡದಲ್ಲಿ ಹೆಂಗಂದ್ರೆ ಧಾರವಾಡ ತುಂಬ ಕಲಾವಿದರ ಸಾಹಿತಿಗಳದಾರ. ಆದರೆ ಅವರಿಗೆ ಕಾರ್ಯಕ್ರಮಗಳು ಮಾಡಲಿಕ್ಕೆ ಅವರ ಇದ್ದ ಒಂದು ಸಂಬಳದಲ್ಲಿ ಇಲ್ಲಾಂದ್ರೆ ಅವರು ಇದ್ದ ಅನುದಾನದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇವತ್ತು ಸರ್ಕಾರ ಅನುದಾನ ಕೊಡ್ತಿದೆ ಸಂಘ ಸಂಸ್ಥೆಗಳಿಗೆ. ಅಂಥ ಅನುದಾನ ತಗೊಂಡು ಈ ನಮ್ಮ ಕಲಾಭವನಕ್ಕೆ ತುಂಡು ಮಾಡುವಷ್ಟು ಶಕ್ತಿ
ಸಂಘ ಸಂಸ್ಥೆಗಳಲ್ಲಿಲ್ಲ. ಅದಕ್ಕಾಗಿ ಅಲ್ಲಿರ್ತಕ್ಕಂಥ ಅವ್ರಿಗೆ ನೀಡ್ತಕ್ಕಂಥ ದರ ಏನದ ಅದನ್ನು ಕಡಿಮೆ ಮಾಡಬೇಕು. ಕಲಾವಿದರಿಗೆ ಎಲ್ಲ ಕಲಾವಿದರು ಬಡವರು ಇರ್ತಾರೆ, ಹೀಗಾಗಿ ಅವ್ರಿಗೊಂದು ಕೈಗೆಟುಕುವ ದರದಲ್ಲಿ ಮಾಡಿ ಎಲ್ಲ ಸಂಘ ಸಂಸ್ಥೆಗಳಿಗೆ ಅಲ್ಲಿ ನಾಟಕ ಸಂಸ್ಕೃತಿ ಕಾರ್ಯಕ್ರಮಗಳನ್ನು ಏನು ಕಲಾವಿದರು ಧಾರವಾಡ ತುಂಬ ಇದ್ದಾರಲ್ಲ ಅವ್ರಿಗೊಂದು ಮಾಡೋಕ್ಕೆ ಅವಕಾಶ ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಇದು ನಮ್ಮ ಕಲಾವಿದರ ಒಂದು ಕಳಕಳಿಯ ವಿನಂತಿ. ಸಾಹಿತ್ಯ ಯಾಕೆ ನಾವು ಇಲ್ಲಿ ಅಳಲು ತೋಡ್ಕೋತಾ ಇದ್ದೀವಿ ಅಂತಂದ್ರೆ, ಇವತ್ತು ಕಲಾಭವನಕ್ಕೆ ಮಲ್ಲಿಕಾರ್ಜುನ್ ಮಣಸೂರವರು ಹೆಸರಿಟ್ಟಿದ್ದಾರೆ. ಅದು ಬಂದು ಕಡಪ ಮೈದಾನಿಗಿದ್ದು. ನಾನು ಬಾಲ್ಯದಿಂದ ನೋಡ್ಕೊಂಡು ಬಂದವಳ 53 ವರ್ಷ ಕಳೆದಿದ್ದೀನಿ ಇಲ್ಲಿ. ಆ ಒಂದು ಕಲಾಭವನದಲ್ಲಿ ಎಲ್ಲ ಸಂಸ್ಥೆಯವರಿಗೂ, ಎಲ್ಲ ಸಾಹಿತಿಗಳಿಗೂ, ಎಲ್ಲ ಕವಿಗಳಿಗೂ, ಎಲ್ಲ ಕಲಾವಿದರಿಗೂ ಕೊಡುವಂಥ ಒಂದು ಕಲಾಭವನ ಡಿಮಾಂಡ್ ಮಾಡ್ಕೊಂಡು ಕೂತಾರೆ. ಮಾಡಬೇಡ್ರಿ, ಬಡ ಕಲಾವಿದರಿದ್ದಾರೆ, ಕಲಾವಿದರಿಗೆ ಒಂದು ಅಳಲದ. ಅಲ್ಲಿ ನಾವು ನಾಟಕ ಆಡ್ತಿದ್ವಿ, ಭಜನೆ ಮಾಡ್ತಿದ್ವಿ, ಎಲ್ಲ ಥರದ ಕಲಾವಿದರು ಬಂದಲ್ಲಿ ಕಾರ್ಯಕ್ರಮ ಕೊಡ್ತಿದ್ರು. ಅಂಥವರಿಗೆ ಬಹಳ ಕಷ್ಟ ಆಗ್ಯದಲ್ಲೇ. ದಯವಿಟ್ಟು ಅಷ್ಟು ರೊಕ್ಕ ಕಟ್ಟಿ ಲಕ್ಷಗಟ್ಟಲೆ 60,000 ಗಟ್ಟಲೆ ಕಟ್ಟಿ ಅಲ್ಲಿ ಕಾರ್ಯಕ್ರಮ ಮಾಡುವಂಥ ಯೋಗ್ಯತೆ ನಮ್ಮ ಕಲಾವಿದರಿಗಿಲ್ಲ. ದಯವಿಟ್ಟು ಅದನ್ನು ನಾಯಿ ನರಿಗೆ ಅಂತಿಂಥ ಮನುಷ್ಯರಿಗೆ ಕೆಟ್ಟ ಕೆಲಸ ಮಾಡೋಕ್ಕೆ ಅದನ್ನು ಬಿಡಬೇಡ್ರಿ. ಮಲ್ಲಿಕಾರ್ಜುನ್ ಮಣಸೂರವ್ರ ಹೆಸರಿಗೆ ಮಸಿ ಬೆಳೆದಂಗೆ ಆಗುತ್ತೆ. ದಯವಿಟ್ಟು ಹೆಸರನ್ನ ತೆಗೀರಿ. ಒಂದು ಇಲ್ಲ ಕಲಾಭವನ ಬಾಗ್ಲ ತೆಗೀರಿ. ನಾವು ಕಲಾವಿದರ ಒಳಗೆ ಹೋಗ್ತೀವಿ, ನಾವು ಕಲಾವಿದರಾಗಿ ನಾಟಕ ಆಡ್ತೀವಿ, ಕವಿತೆ ಹೇಳ್ತೀವಿ, ನಾವು ಸಾಹಿತ್ಯಿಕವಾಗಿ ಅಲ್ಲಿ ಕಾರ್ಯಕ್ರಮ ನಡೆಸ್ತೀವಿ. ದಯವಿಟ್ಟು ಅಸಹಾಯಕವಾದಂಥ ಕೆಲಸ ಮಾಡೋಕ್ಕೆ ಕಲಾಭವನ ಬಾಗ್ಲ ಮುಚ್ಚಬೇಡ್ರಿ. ಇದು ಘೋಷಣೆ ಮುಂದೆ ಹೇಳ್ತೀನಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ನಮ್ಮ ಸಾಹಿತ್ಯಕ್ಕಾಗಿ ಕಲಾಭವನ ಬೇಕು, ನಾಟಕಕ್ಕಾಗಿ ಕಲಾಭವನ ಬೇಕು. ನಮ್ಮ ಎಲ್ಲ ಕಾರ್ಯ ಕೆಲಸಗಳನ್ನು ನಡೆಸಿಕೊಂಡು ನಾವು ನಮ್ಮ ನಾಟಕದ ಪ್ರದರ್ಶನ ಮಾಡಿರ್ತೀವಿ. ಕಲಾಭವನ ಬೇಕೇ ಬೇಕು. ಮೇಡಮ್, ಇನ್ನೊಂದು ಪ್ರಶ್ನೆ ಏನಂದ್ರೆ, ನಿಮಗೆ ಇವಾಗ ಇಲ್ಲಿ ಪ್ರೈಸ್ ಬೇರೆ, ಬೆಲೆ ಅಂದ್ರೆ ಎಂಟ್ರೆನ್ಸ್ಗೆ ಬೆಲೆ ಬೇರೆ ಇಟ್ಟಿದ್ದಾರೆ. ಯಾವ ತರ ನಿಮಗೆ ಬೆಲೆ ನಿಗದಿ ಮಾಡಬೇಕು ಅವರು? ಕಾರ್ಯಕ್ರಮ ನಾವು ಅಲ್ಲಿ ಎಂಟ್ರೆನ್ಸ್ ಅಂತ ಏನಕ್ಕೆ ನಮ್ಗೆ ಗೊತ್ತಿಲ್ಲ. ನಮಗಲ್ಲಿ ಒಂದು ಸ್ಟೇಜಿಗೆ ಹೋಗಕ್ಕೆ ಒಂದು ಮಿನಿಮಮ್ ಚಾರ್ಜ್ ಬಡ ಕಲಾವಿದರು ಅನ್ನೋದಕ್ಕೆ ಕಡಿಮೆ ರೇಟ್ನಾಗ ಕೊಟ್ಟರೆ ನಾವು ಒಂದು ನಮ್ಮ ಕರ್ನಾಟಕದೊಳಗಿಂದ, ನಮ್ಮ ಧಾರವಾಡದೊಳಗಿಂದ, ನಮ್ಮ ಕಲಾಭವನದಾಗ, ಮಣಸೂರು ಕಲಾಭವನದಾಗಿಂದ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ ಅಳಲು ತೋಡ್ಕೊತೀವಿ. ಯಾಕಂದ್ರೆ ನಾವು ಬೇರೆ ಊರಿಗೆ ಹೋಗಿ ನಾಟಕ ಮಾಡ್ತೀವಿ, ಹೌದಾ? ನಮ್ಮೂರಾಗ ಇದ್ದ ನಮ್ಗ ಕಲಾಭವನ ಕೊಡ್ಲಿಲ್ಲ ಅಂದ್ರೆ ಎದಕ್ಕೆ ಕಟ್ಟಿರಿ ಅದನ್ನ ಕಲಾಭವನ? ಎದಕ್ಕೆ ಕಿಲಿ ಜಡ್ದಿರೋದನ್ನ ತೆಗೆದು ಬಿಡ್ರಿ. ಅದನ್ನ ಯಾಕೆ ಇಟ್ಟಿರಲ್ಲ? ಕಾರ್ಪೊರೇಷನ್ 28 ಗಾಡಿ ಹೊಂಡ್ ನಿಂದಿರ್ತಾವಲ್ಲ, ಕಸದ ಗಾಡಿ, ಅದಕ್ಕೆ ಮಾಡಿರಿ ಅದನ್ನ ಕಲಾಭವನ. ಕಾರ್ಪೊರೇಷನ್ದವ್ರಿಗೆ ಕೇಳ್ತಾ ಇದನ್ನೇನ, ಕಸ ತುಂಬಿದ ಗಾಡಿ ಇಳಿಸುವಾಗ ಎಲ್ಲಿ ನಿಂದ್ರಿಸ್ತೀರಿ? ಅದಕ್ಕೆ ಮಾಡಿರಿ. ಒಬ್ಬ ಕಲಾವಿದನ ಹೆಸರಿಟ್ಟಿರಿ ಅಂದಮೇಲೆ ಕಲಾಭವನ ಮುಂದೆ ಆರ್ಟ್ ಬರಲಿ, ಇರಲಿ ಕಲಾವಿದರ ಬೆಳಕು ಬರಲಿ, ಅಲ್ಲೇ ಕಲಾವಿದರ ಹೆಸರುಗಳು ಬರಲಿ, ಮುಳಿಗೆ ಹೋದಂಥ ಕಲಾವಿದರ ಮೂರ್ತಿ ನಿಂದ್ರಿಸ್ಲೇ, ಅದಕ್ಕೆ ಕಲಾಭವನ ಅಂತೀನಿ ನಾನು. ಕುಟುಂಬದಲ್ಲಿ ಒಬ್ಬೊಬ್ಬ ಸಾಹಿತಿ, ಒಬ್ಬೊಬ್ಬ ಕಲಾವಿದ, ಇಲ್ಲಿ ಯಾರ ಮನೆಗೆ ಕಲ್ಲು ಎಸೆದು ಒಬ್ಬ ಕಲಾವಿದನಿಗೆ, ಒಬ್ಬ ಸಾಹಿತಿಗೆ, ಒಬ್ಬ ಆ ರಂಗಕರ್ಮಿಗೆ ಆ ಕಲ್ಲಿನ ಏಟು ಬೀಳ್ತದೆ ಅನ್ನುವಂಥ ಮಾತು ಕೇವಲ ಮಾತಾಗಿ ಉಳಿದಿದೆ ಹೊರತಾಗಿ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಅನ್ನೋದು ತುಂಬ ವಿಷಾದ. ಅದಕ್ಕಾಗಿ ಈ ಕಲಾಭವನವನ್ನು 16 ವರ್ಷಗಳಿಂದ ಅದನ್ನು ಬಂದ್ ಮಾಡಿ ಈ ಕಲಾವಿದರಿಗೆ, ಆ ಕಲಾ ಆಸಕ್ತರಿಗೆ ಎಲ್ಲ ನಿರಾಶೆ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಲಕ್ಷಾಂತರ ರೂಪಾಯಿ ಸರ್ಕಾರಕ್ಕೂ ಕೂಡ ನಷ್ಟ ಆಗ್ತಾ ಇದೆ ಇದರಿಂದ, ಮಹಾನಗರ ಪಾಲಿಕೆಗೆ. ಅದಕ್ಕಾಗಿ ಮುತುವರ್ಜಿ ವಹಿಸಿ ಪ್ರತಿಯೊಂದು ಕ್ಷೇತ್ರದಲ್ಲಿ ತನ್ನದೇ ಆದಂಥ ಹೆಸರನ್ನು ಮಾಡಿದಂಥ ನಮ್ಮ ಜಿಲ್ಲಾಧಿಕಾರಿಗಳು ಅವರು ಬಂದಾಗಿಂದ ಅಧಿಕಾರ ವಹಿಸಿಕೊಂಡಾದ ನಂತರದ ದಿನಗಳಲ್ಲಿ ಸಾಕಷ್ಟು ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ. ಇದಕ್ಕಾಗಿ ಅವರು ಮುತುವರ್ಜಿ ವಹಿಸಿ ಈ ಕಲಾಭವನದ ಏಳಿಗೆಗಾಗಿ ಅದು ರಿಯಾಯಿತಿ ದರದಲ್ಲಿ ಪ್ರತಿಯೊಬ್ಬ ಬಡ ಕಲಾವಿದ ಹಾಗೂ ಪ್ರತಿಯೊಂದು ಸಂಘ ಸಂಸ್ಥೆಗಳಿವರಿಗೆ ಅದು ರಿಯಾಯಿತಿ ದರದಲ್ಲಿ ಸಿಗಬೇಕು ಅನ್ನುವಂಥ ನಮಗಿದೆ. ಅದು ಅಲ್ಲದೆ ಅಲ್ಲಿ ಏನಿದೆ, ಕುಡುಕರ ಹಾವಳಿ ಹೆಚ್ಚಾಗಿದೆ, ದುಶ್ಚಟಗಳ ಹಾವಳಿನೂ ಹೆಚ್ಚಾಗಿದೆ, ಹಾಗೂ ವಿದ್ಯಾರ್ಥಿಗಳು ಅಲ್ಲೆಲ್ಲ ಬಂದು ಇಲ್ಲದ ಸಲ್ಲದ ಕೆಲಸಗಳನ್ನು ಮಾಡ್ತಾರೆ. ಅದನ್ನು ಎಲ್ಲರೂ ಕಣ್ಮುಚ್ಚಿ ನೋಡ್ತಾರೆ, ಅದನ್ನು ಯಾರೂ ಒಬ್ಬರು ಸುದ್ದಿ ಮಾಡೋದಿಲ್ಲ. ದಯವಿಟ್ಟು ಪತ್ರಿಕಾ, ಈ ಪ್ರಿಂಟ್ ಮೀಡಿಯಾ ಹಾಗೂ ಬೇರೆ ಮೀಡಿಯಾ ಇದೆಯಲ್ಲ, ಅವರೆಲ್ಲ ಕಣ್ಣು ತೆರೆದು ನೋಡಬೇಕು, ಅದರ ಬಗ್ಗೆ ಸುದ್ದಿ ಮಾಡಬೇಕು. ನೀವು ಸುದ್ದಿ ಮಾಡಿದರೆ ಖಂಡಿತವಾಗಿಯೂ ಸರ್ಕಾರದ ಕಿವಿ ತಲುಪ್ತದೆ, ಅದು ಕಾರ್ಯರೂಪಕ್ಕೆ ಬರ್ತದೆ. ಅದು ಕಲಾವಿದರಿಗೆ ಅವ್ರು ಏನು ಅಪೇಕ್ಷೆ ಇದೆ ಆ ಅಪೇಕ್ಷೆಗೆ ತಕ್ಕಂತೆ ಅದು ಕೆಲಸ ಆಗ್ತದೆ ಅನ್ನುವಂಥ ಮಾತನ್ನು ಈ ಮಾಧ್ಯಮಗಳ ಮೂಲಕ ನಾನು ಹೇಳಲು ಇಷ್ಟಪಡ್ತೇನೆ. ಇವತ್ತಿನ ದಿನ ನಾವು ಇಲ್ಲಿ DC ಆಫೀಸ್ ಮಾಡಿ ಮಾಡಕ್ಕೆ ಬಂದಿದ್ದೇನೆ.
ಮಾಡ್ಲಿಕ್ಕಂದ್ರೆ ಕಲಾಭವನ ನಾವು ಸಣ್ಣೋರ್ ಇರ್ಸದಿಂದ ಅಲ್ಲಿ ನಾಟಕ ಕಲೆ ಡ್ಯಾನ್ಸ್ ಯಾವುದೋ ಒಂದು ಕಾರ್ಯಕ್ರಮ ಒಂದು ಯೋಗ್ಯ ಬೆಲೆ ಇಲ್ಲಿ ನಮಗೆ ಅದು ಕಲಾಭವನ ಸಿಗ್ತಿತ್ತು. ಈ ಒಂದು 15 ವರ್ಷ ರಿನಿವೇಶನ್ ಮಾಡಿ ಲಕ್ಷ ದುಡ್ಡು ಹಾಕಿ ಬಂದು ಇಟ್ಕೊಂಡು ಕುಂತಾರ. ಬಟ್ ಅದು ಉಪಯೋಗ ಆಗ್ಬೇಕು. ಕಲಾಭವನ ಇರೋದು ಕಲಾವಿದ ಸಂಬಂಧ. ಕಲಾವಿದ್ರು ಯಾರು ಶ್ರೀಮಂತರು ಇರೋಲ್ಲ, ಬಡವರು ಇರ್ತಾರೆ. ಲಾಸ್ಟ್ ಅದ್ರ ಮುಂದಿಂದ ಇರುವಂತ ಇನ್ನೊಂದು ಸಭಾಭವನ 2,000 1,500 ಬಾಡಿಗೆ ಕೊಡತ್ತಾರಂದಾಗ ಇಂಥ ಹೆಸರಾಂತ ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರ ಹೆಸರು ಇಟ್ಟಂತ ಕಲಾಭವನ ಯಾಕೆ ನಮಗ್ ಸಿಗಬಾರ್ದು? ಈಗ ನಡುವೆ ಯಾಕೆ ಮಾಡ್ಲಿಕ್ಕೆ ಬೇಡ. ನಮ್ಗೆ ಕಲಾವಿದರು ಬಡವರಾಗಿರ್ತೀವಿ, ನಾವು ಏನೋ ಒಂದು ಕಲೆ ಮಾಡಿ ನಾವು ಒಂದು ಪ್ರದರ್ಶನ ತೋರಿಸಕ್ಕೆ ನಮಗೊಂದು ವೇದಿಕೆ ಬೇಕಾಗಿರ್ತದೆ. ಅಂತ ಸುಸಜ್ಜಿತ ಉತ್ತರ ಕರ್ನಾಟಕದೊಳಗೆ ಹೆಸರಾಂತ ಮಲ್ಲಿಕಾರ್ಜುನ್ ಮನ್ಸೂರ್ ಕಲಾಭವನ ಅದನ್ನ ಅನ್ಯಾಯವಾಗಿ ಹಾಳುಗೊಳಿಸ್ಬೇಡ್ರಿ. ದಯವಿಟ್ಟು ಅದನ್ನ ನಮಗೆ ಯೋಗ್ಯ ಬೆಲೆ ಒಳಗೆ ಕೊಡ್ರಿ. ನಮ್ಮ ಕಲಾವಿದರ ಬೆಳೆಸತ್ನ ಈ ಮೂಲಕ ನಮ್ಮಲ್ಲಿ ಕೇಳ್ಕೊಳ್ತೀವಿ. ಒಮ್ಮೆ ಕಲೆಯ ಆವರಣವಾಗಿದ್ದ ಈ ಧಾರವಾಡದ ಕಲಾಭವನ ಇದೀಗ ಕಲಾವಿದರ ಹೋರಾಟದ ವೇದಿಕೆಯಾಗುತ್ತಿದೆ. ವರದಿ ಕೆಂಚುಪ್ಪ ಮೊಮ್ಮಿಗಟ್ಟಿ, ಶ್ರೀನಿಧಿ ನ್ಯೂಸ್, ಧಾರವಾಡ.